ಬಂದಿರೋಂಥ ಎಲ್ಲರೂ ಸಿನಿಮಾನ ಪ್ರೀತಿ ಮಾಡೋರು ಹಾಗೂ ಸ್ಟೇಜ್ ಮೇಲೆ ಇರೋಂಥ ಎಲ್ಲ ಗಣ್ಯರಿಗೂ ನನ್ನ ನಮಸ್ಕಾರ. ಇದು ನನ್ನ ಮೊದಲನೇ ಸಿನಿಮಾ. ನನಗೆ ಅವಕಾಶ ಕೊಟ್ಟಂಥ ಮೋಹನ್ ಸರ್ಗೆ ನಾನು ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸಿನಿಮಾ ಶೂಟಿಂಗ್ ತುಂಬ ಚೆನ್ನಾಗಾಯಿತು. ಅಲ್ಲದೆ ನನಗೆ ನನ್ನ ಜೊತೆಯಲ್ಲಿ ನಾಯಕನಾಗಿ ಅಭಿನಯ ಮಾಡಿದಂಥ ಗಿರೀಶ್ ಅವರು ಕೂಡ ತುಂಬ ಚೆನ್ನಾಗಿ ಕೋಆಪ್ರೇಟ್ ಮಾಡಿದ್ರು. ಶೂಟಿಂಗ್ ಓವರಾಲ್ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಎಲ್ಲರೂ ಸಿನಿಮಾನ ನೋಡಿ ನಮಗೆ ಇನ್ನಷ್ಟು ಪ್ರೋತ್ಸಾಹ ಕೊಟ್ಟರೆ ನಾವಿನ್ನೂ ಒಳ್ಳೆ ಸಿನಿಮಾಗಳನ್ನ ಮಾಡ್ತೀವಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನಾನು ಸ್ವಲ್ಪ ನಿಮ್ಮ ಜನ ನೋಡಿದ್ರೆ ಹೇಳಕ್ಕೆ ಮನಸ್ಸು ಬರ್ತೀಯಲ್ಲ, ಯಾಕೆಂದರೆ ಇಷ್ಟು ಜನ ಬಂದಿದ್ದೀರ ಅಂದರೆ ನನಗೇನು ನಂಬಿಕೆ ಇಲ್ಲ. ನಾವು ತಿಪ್ಪರಳ್ಳಿ ತಿಮ್ಮಣ್ಣ ಅಂದಮೇಲೆ ಏನೋ ಅಂತಿದ್ದೆ. ನಿಮ್ಮನ್ನು ನೋಡಿಬಿಟ್ರೆ ನಮ್ಮ ಪ್ರೇಕ್ಷಕರು ನಮ್ಮ ಥಿಯೇಟ್ರು ಬರ್ತಾ ಇರ್ತಾರೆ ಅನ್ನಿಸ್ತದೆ ನನಗೆ. ನಾವು ಯಾಕೆಂದರೆ ಇನ್ನೂ ಗೆಸ್ಟ್ಗಳು ಬರಲಿಲ್ಲ. ಎಸ್ ಎ ಗೋವಿಂದರಾಜು ಅವ್ರನ್ನ ಅಲ್ಲಿ ಅಣ್ಣವ್ರ ಮಗಳನ್ನ ಲಕ್ಷ್ಮಮ್ಮನ್ನ ಮನೆಗೆ ಹೋಗ್ಬಿಟ್ಟು ನಾವು ಇನ್ವೈಟ್ ಮಾಡೋದು. ಇವಾಗ ನಮ್ಮ ಇವರು ಗಿರೀಶ್ ಅವ್ರು ಕರ್ಕೊಂಡೋದೆ. ಬರ್ತೀನಿ ಅಂತ ಹೇಳಿದ್ರು. ಕಾರಣಾಂತರದಿಂದ ಅವ್ರ ಮಗವರು ಬರಬೇಕಾಯ್ತು, ಬರಲಿಲ್ಲ. ನನಗೆ ಬೇಜಾರಾಗ್ತದೆ. ಮತ್ತು ನಮ್ಮ ವಿನೋದ್ ಸರ್ ಅವ್ರನ್ನ ಅಲ್ಲಿರೋತಿ ಅವ್ರಮ್ಮರನ್ನ ಭೇಟಿ ಮಾಡಿದೆ. ವಿನೋದ್ ಸರ್ನ ಸರ್ ನಿಮಗೆ ತಿಪ್ಪರಳ್ಳಿ ತಿಮ್ಮಣ್ಣ ಡಾಕ್ಟ್ರು ಅಂತ ಒಂದು ಫಿಲ್ಮ್ ಮಾಡಿದ್ದಾರೆ ಮೋಹನ್ ಅವರು. ಗಿರೀಶ್ ಅಂತ ಬೆಳಗಾಂದವರು ಅವರಿಗಿರೋ ಅವರೇ ಕುಡಿದವರು, ದಯವಿಟ್ಟು ಬರಬೇಕು ಅಂತ ಹೇಳಿ ಅವರು ಹೇಳಿ ಅಂದರು. ಅವರು ಆಯಿತು ಹೇಳಿ ಅಂದರು. ಕಾರಣಾಂತರದಿಂದ ಅವರು ಮಡ್ರಾಸ್ನಾಗೆ ಇಲ್ಲಿ ಹಾಸ್ಪಿಟ್ಲ್ ಕಟ್ಸಿದ್ದಾರೆ, ಸಾರ್ವಜನಿಕರ ಹಾಸ್ಪಿಟ್ಲು, ಮತ್ತು ದನಿದ ಆಸ್ಪತ್ರೆ ಕಟ್ಸಿದ್ದಾರೆ. ಅಲ್ಲಿ ಕಟ್ಟಿಸ್ತಾ ಇದ್ದಾರೆ. ಅದು ಕೆಲಸದ ಮುಖಾಂತರ ನಾನು ಚೆನ್ನೈಗೆ ಹೋಗ್ತಾ ಇದ್ದೀನಿ ಕೃಷ್ಣಪ್ಪಾಜಿ, ಬೇಜಾರು ಮಾಡ್ಕೊಂಬಿಡಿ, ಟೈಮ್ ಇದ್ರೆ ಬರ್ತೀನಿ ಅಂದರು. ಅವರು ಬರಲಿಲ್ಲ. ಬಾಮ ಹರೀಶ್ ಅವರು ಹೇಳಿದ್ದೆ, ಬಾಮ ಹರೀಶ್ ಅವರು ಬರಲಿಲ್ಲ. ಇದು ನ್ಯಾಯಬೆಲೆ ಅಂಗಡಿ ಒಳಗೆ ಅಂತ ಒಂದು ಫಿಲಮ್ ಆಯಿತು. ಆ ಫಿಲಮ್ನಾಗ ಹಾಕಿ ಮಾಡಬೇಕಾದ್ರೆ ಕುಮಾರ್ ಬಂಗಾರಪ್ಪ ಅವ್ರಿಗೆ ಹೇಳಿದೆ, ಸರ್ ಹಿಂಗೆ ನಮ್ಮದು ಒಂದು ತಿಪ್ಪರಳ್ಳಿ ತಿಮ್ಮಣ್ಣ ಅಂತ ಒಂದು ಫಿಲಮ್ ಮಾಡಿದ್ವಿ, ದಯವಿಟ್ಟು ಬರಬೇಕು ಅಂತ ಹೇಳಿದೆ. ಬಾಮ ಹರೀಶ್ ಅವ್ರಿಗೆ ಹೇಳಿದೆ, ಚೆಲುವಮೂರ್ತಿ ಅಂತ ಅವ್ರಿಗೂ ಹೇಳಿದೆ, ಬರ್ತೀನಿ ಅಂದರು. ಈ ಪತ್ರಿಕೆಯಲ್ಲಿ ಎಸ್ ಎ ಗೋವಿಂದರಾಜ್ ಅವರು ಲಕ್ಷ್ಮಮ್ಮ ಅವ್ರಿಗೆ ಬಿಟ್ಟರೆ ಯಾರ್ದು ಹೆಸ್ರು ಹಾಕಿಲ್ಲ. ಕಾರಣದಿಂದ ಅವ್ರು ಬರಲಿಲ್ಲ. ನಂದು ಹೆಸರು ಬಿಟ್ಟೋಗಿತ್ತು. ಕಾರಣದಿಂದ ಯಾಕೆ ಅಂತ ಗೊತ್ತಿಲ್ಲ. ನಾನು ಹೆಸ್ರು ಹಾಕಿರೋದಕ್ಕೆ ಮತ್ತೆ ಹೆಸ್ರು ಹಾಕಿದ್ರು, ಅದಕ್ಕೆ ಬಂದಿದ್ದೀನಿ. ಧನ್ಯವಾದಗಳು. ಫಿಲಮ್ ಕಾಮಿಡಿ ಫಿಲಮು, ದಯವಿಟ್ಟು ಎಲ್ಲರೂ ಬಂದು ನೋಡಿ ಈ ಚಿತ್ರವನ್ನು ಆಶೀರ್ವದಿಸಬೇಕು. ಮತ್ತು ನಮ್ಮ ಮೋಹನ್ ಅವರು 45 ವರ್ಷದ ಸ್ನೇಹಿತರು. ಅದಕ್ಕಿಂತ ಮುಂಚಿತವಾಗಿ ನಮ್ಮ ರಮಾನಂದ್ ಅವರು ಇದ್ದಾರೆ. ಅವರು ಒಂದು ಸತಿ ನಾನು ಬಸ್ಸು ಹೋಗ್ಬೇಕಾದ್ರೆ ಆ ಬಸ್ನೊಳಗೆ ಒಬ್ಬ ಡ್ರೈವರ್ ಕೇಳ್ದ, ಓಯ್ ಎಲ್ಲ ಹೊರಟೆ ಅಂದ. ಅಣ್ಣವ್ರ ಪೇಜ ಶೂಟಿಂಗ್ ನಡೀತಿದೆ ಭಾಗ್ಯದ ಲಕ್ಷ್ಮೀ ಬರಮ್ಮ ಸದಾಶಿವನಗರದಲ್ಲಿ ಅಂದೆ. ನೋಡಿಸ್ತೀಯಾ ಅಣ್ಣವ್ರನ್ನಂದ, ತಾಕತ್ತಿದ್ಯಾ ಅಂದ. ಬಾ ತಾಕತ್ತು ನೋಡಿಸ್ತೀನಿ ಅಂದೆ. ಕೇಳಿ ನಮ್ಮ ರಮಾನಂದ್ ಅವರು ಹೇಳ್ತಾರೆ ಏನಾಯ್ತು ಅಂತ ಘಟನೆ ಅವ್ರು ಹೇಳಿ. ಇಲ್ಲಿ ಈ ಸಂದರ್ಭದಲ್ಲಿ ಇಲ್ಲಿ ಮಾತಾಡೋದು ಬೇಡ. ಅದು ಯಾಕೆಂತಂದರೆ ಸಣ್ಣ ವಿಚಾರ ಅಂತಂದರೆ KSRTC ಬಸ್ಸಲ್ಲಿ BMTC ಬಸ್ಸಲ್ಲಿ ರಾಜ್ಕುಮಾರ್ ಒಳಗಡೆ ಇಬ್ಬರು ಕೂತು ರಾಜ್ಕುಮಾರ್ ಅವ್ರನ್ನ ತೋರಿಸ್ತೀರ ಅಂತ ಕೇಳಿದ್ರು. ಹ್ಞೂ ಅಂತ ಹೇಳ್ದ. ನಮ್ಮಿಬ್ಬರನ್ನೇ ಒಂದು ಬಸ್ಸಲ್ಲಿ ಕರ್ಕೊಂಡೋಗಿ 17ನೇ ಕ್ರಾಸು ರಾಜಶೇಖರ್ ಮೂರ್ತಿ ಅವ್ರ ಮನೆ ಹತ್ರ ಶೂಟಿಂಗ್ ನಡೀತಿತ್ತು, ನಂಜುಂಡಿ ಕಲ್ಯಾಣಿ. ಅಲ್ಲಿ ನಿಲ್ಲಿಸ್ಬಿಟ್ಟ ಬಸ್ ಯಾರಿಗೂ ಹೇಳಿಲ್ಲ. ಕರ್ಕೊಂಡು ಬಂದ ನಮ್ಮನ್ನೆಲ್ಲ ಅಲ್ಲಿ ಪರಿಚಯ ಮಾಡಿಕೊಟ್ಟು ಆಮೇಲೆ ಇವರು ರಾಜ್ಕುಮಾರ್ ಇವ್ರನ್ನೆಲ್ಲ ಪರಿಚಯ ಮಾಡಿಕೊಟ್ರು. ಇದು ಸನ್ನಿವೇಶ. ರಾಜ್ಕುಮಾರ್ ಅವ್ರಿಗೆ ಮುಂಚಿತವಾಗಿ ಪರಿಚಯ ಮಾಡಿಸ್ಕೊಡುತ್ತೆ. ಮೊದಲು ಉದಯ್ ಕುಮಾರ್ ಅವ್ರನ್ನ ಕರ್ಕೊಂಡು ಪರಿಚಯ ಮಾಡ್ತಿದ್ದೀನಿ. ಉದಯ ಕಲಾವಿನ ಚೇತನಗಳಿಗೆ ಕೆಲಸ ಕೊಡ್ತಿದ್ದೀನಿ. ರಾಮಾನಂದರ್ ಎಲ್ಲ ವಿಡಿಯೋ ಮುಂದೆ ಹೇಳಲ್ಲ, ನಾನು ಹೇಳ್ತೀನಿ. ನಾನು 1976 ಇಸ್ವಿಗೆ ಚಿತ್ರರಂಗಕ್ಕೆ ಬಂದು ನಾನು ಕಲ್ಯಾಣ್ ಕುಮಾರ್ ಭಾರತೀಯ ಅವರು ಹೀರೋ ಆಗಿದ್ರು. ಆ ಟೈಮ್ದಾಗೆ MKR ನೋಡಿದ್ದೀನಿ, NTR ನೋಡಿದ್ದೀನಿ, NS ರಾವ್ ನೋಡಿದ್ದೀನಿ. ನಾನು ಕಂಟಿನ್ಯೂಸ್ ಸ್ಟುಡಿಯೋದಲ್ಲಿ ಕ್ವಾಲಿಟಿ ಲ್ಯಾಬ್ನ ಕೆಲಸ ಮಾಡ್ತಿದ್ದೆ. ಕೆಲಸ ಸಿಗಲಿಲ್ಲ, ತಾಂಡ ರಂಜಿತ್ ಸ್ಟುಡಿಯೋ ದಾದರ್ ಸಾಂಗ್ತವ್ರು ಟ್ರಾನ್ಸ್ಫರ್ ಮಾಡಿದ್ರು. ಅಲ್ಲಿ ಮುಗಿಸ್ಕೊಂಡು ಬಂದು ಚಿತ್ರರಂಗದಲ್ಲಿ ಮೊದಲನೇ ಚಿತ್ರ ಮಂಕುತಿಮ್ಮ ನನ್ನ ಕರ್ಕೊಂಡು ಇದ್ದರು, ಇಂದಿರಾ ಜಾರ್ಜ್ ಅಂತ. ಆಮೇಲೆ ಲೀಲಾವತಿ ಅಮ್ಮರ ಪರಿಚಯ ಆಯಿತು. ಲೀಲಾವತಿ ಅಮ್ಮರು ನನಗೆ 40 ವರ್ಷ ಸಾಗಿದ್ರೆ. ನಮ್ಮ ಯಜಮಾನಮ್ಮ ಬಂದಿದ್ದಾರೆ, ನಮ್ಮ ಅಣ್ಣ ಬಸ್ ಓನರು ನರಸಿಂಹಯ್ಯ ಶೆಟ್ಟಿ ಅಂತ ಇಲ್ಲೇ ಕೂತಿದ್ದಾರೆ, ಎಲ್ಲ ಕೇಳಿಸ್ಕೊತಿದ್ದಾರೆ. ಅವ್ರಿಗೆ ನಾನು ಸಾಷ್ಟಾಂಗ ನಮಸ್ಕಾರ. ನನಗೆ ಅವಕಾಶ ಕೊಟ್ಟಂಥ ನಮ್ಮ ಹೀರೋಗಳಿಗೆ ಮತ್ತು ಮೋಹನ್ ಅವರಿಗೆ ನನ್ನ ಸಾಷ್ಟಾಂಗ ನಮಸ್ಕಾರ. ಥ್ಯಾಂಕ್ ಯು ಸರ್. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.